ಗದಗ ಜಿಲ್ಲೆ ಐತಿಹಾಸಿಕ ಲಕ್ಕುಂಡಿಯಲ್ಲಿ ಸಾಕಷ್ಟು ನಿಧಿ ಸಿಕ್ಕಿದೆ. ಮೊನ್ನೆಯಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಮತ್ತು ಪುರಾತನ ಒಂದು ಕಲ್ಲುಗಳು ಕೂಡ ಈಗ ಸಿಕ್ಕಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಗದಗ್ನ ಲಕ್ಕುಂಡಿಯಲ್ಲಿ 3ನೇ ದಿನ ಉತ್ಖನನ ಕಾರ್ಯ ಮುಂದುವರಿತಾ ಇದೆ. ವೀರಭದ್ರೇಶ್ವರ ದೇವಾಲಯದ ಬಳಿಯ ಉತ್ಖನನ ಕಾರ್ಯ ಪುರಾತತ್ವ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ ಮತ್ತು ಜಿಲ್ಲಾಡಳಿತ ಜಂಟಿಯಾಗಿ ಉತ್ಖನನ ಮಾಡ್ತಾ ಇದ್ದಾರೆ. ಮತ್ತು ಸಾಕಷ್ಟು ಪುರಾತನವಾದಂತಹ ವಸ್ತುಗಳು ಈಗ ಸಿಕ್ಕಿದ್ದಾವೆ. ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ನೇತೃತ್ವದಲ್ಲಿ ಮೀಟಿಂಗ್ ಆಗಿದೆ. ಅಧಿಕಾರಿಗಳ ಜೊತೆ ಸಚಿವ ಎಚ್.ಕೆ. ಪಾಟೀಲ್ ಸಭೆ ಕೂಡ ಮಾಡ್ತಾರೆ. ಪುರಾತತ್ವ ಇಲಾಖೆ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳ ಜೊತೆ ಈಗ ಸಭೆಯನ್ನು ಕೂಡ ಎಚ್.ಕೆ. ಪಾಟೀಲ್ ಅವರು ಮಾಡ್ತಾರೆ. ಯಾಕಂದರೆ ಒಂದು ಕಡೆ ಈಗ ಚಿನ್ನ ಎಲ್ಲ ಸಿಕ್ಕಿದ ನಂತರ ಈ ವೀರಭದ್ರೇಶ್ವರ ದೇವಸ್ಥಾನ ಏನಿದೆಯಲ್ಲ, ಈಗ ಅಲ್ಲಿಗೇನು ಗಮನಿಸ್ತಾ ಇದ್ದೀರಲ್ಲ ಜಾಗ, ಅದು ವೀರಭದ್ರೇಶ್ವರ ದೇವಸ್ಥಾನದ 200ರಿಂದ 250 ಮೀಟ್ರು ದೂರದಲ್ಲಿ ಎಲ್ಲವೂ ಕೂಡ ಉತ್ಖನನ ಕಾರ್ಯಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದಾರೆ. ಎಲ್ಲ ದಾರ ಎಲ್ಲ ಹಾಕಿ ಮಾರ್ಕ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಏನಾದರೂ ಪ್ರಾಚೀನ ಕಾಲದ ಒಂದಿಷ್ಟು ವಸ್ತುಗಳು ಸಿಗ್ಬೋದಾ ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿದ್ದಾರೆ. ಮತ್ತು ಅಲ್ಲೊಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಕಲ್ಲೆಲ್ಲ ಸಿಕ್ಕಿದೆ. ಇನ್ನೂ ಬೇರೆ ಬೇರೆ ವಸ್ತುಗಳು ಸಿಗ್ಬೋದಾ ಅನ್ನುವಂತಹ ಲೆಕ್ಕಾಚಾರದಲ್ಲೇ ಉತ್ಖನನ ಕಾರ್ಯ ಮೊನ್ನೆಯಿಂದ ಶುರು ಮಾಡಿದರು. ನಿನ್ನೆ ಕೂಡ ಉತ್ಖನನ ನಡೆದಿದೆ. ಇವತ್ತು 3ನೇ ದಿವಸಕ್ಕೂ ಕೂಡ ಕಾಲಿಟ್ಟಿದೆ. ಆ ನಿಟ್ಟಿನಲ್ಲಿ ಎಚ್.ಕೆ. ಪಾಟೀಲ್ ನೇತೃತ್ವದಲ್ಲಿ ಪುರಾತತ್ವ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ಒಂದು ಮೀಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ಒಂದು ಕಡೆ ಮೊನ್ನೆ ಏನೀಗ ನಿಧಿ ಸಿಕ್ತಲ್ಲ, ಅದೀಗ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಲಕ್ಕುಂಡಿ ನಿಧಿ ಏನೋ ಹೋಗಿದೆ, ಆದರೆ ಆ ಕುಟುಂಬಕ್ಕೆ ಮಾತ್ರ ನೋವು. ಕುಟುಂಬದ ಕಡೆ ಗಮನನೇ ಕೊಡ್ತಾ ಇಲ್ಲ ಸರ್ಕಾರ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಾಮಾಣಿಕವಾಗಿ ನಿಧಿ ಕೊಟ್ಟ ಕುಟುಂಬಕ್ಕೆ ಇದೇನ ಮರ್ಯಾದೆ? ಹಾಗಾದರೆ 9 ದಿನ ಕಳಿತು, ಪ್ರಜ್ವಲ್ ಕುಟುಂಬಕ್ಕೆ ಲಿಖಿತ ಭರವಸೆ ಸಿಕ್ಕಿಲ್ಲ. ಬರೀ ಮಾತಲ್ಲೇನೋ ಹೇಳ್ತಾ ಇದ್ದಾರೆ. ಲಿಖಿತವಾಗಿ ಕೊಡಬೇಕಲ್ವಾ ಭರವಸೆ? ಸಂಬಂಧಪಟ್ಟ ಅಧಿಕಾರಿಗಳು ಸಹಿ ಮಾಡಿ ಕೊಡಬೇಕಲ್ವಾ? ಸೋದರ ಮಾವನ ಆಸರೆಯಲ್ಲಿ ಈಗ ಕುಟುಂಬ ಕಾಲ ಕಳೀತಾ ಇದೆ. ಅತ್ತ ನಿಧಿನೂ ಇಲ್ಲ, ಇತ್ತ ಇದ್ದ ಜಾಗದಲ್ಲಿ ಮನೆ ಕಟ್ಟಲಿಕ್ಕೂ ಅವಕಾಶ ಇಲ್ಲ. ಬೇರೆ ಕಡೆ ಮನೆ ನಿರ್ಮಿಸಿ ಕೊಡಲಿಕ್ಕೆ ಈಗ ಅಧಿಕಾರಿಗಳು ಒಂದು ಕಡೆ ಈಗ ಮುಂದಾಗ್ತಾ ಇಲ್ಲ. ಪವರ್ ಟಿವಿ ಮುಂದೆ ನೊಂದ ಕುಟುಂಬ ಈಗ ನೋವನ್ನು ಹಂಚ್ಕೊಳ್ತಾ ಇದ್ದಾರೆ. ಸರ್ಕಾರಕ್ಕೇನೋ ಹೋಯ್ತು, ಸರ್ಕಾರದ ಬೊಕ್ಕಸಕ್ಕೆ ಸೇರ್ತು. ಅಲ್ಲಿ ಲಕ್ಷ ಕೋಟಿ ಬೆಲೆ ಬಾಳುವಂತಹ ನಿಧಿ, ಬಂಗಾರದ ಒಡವೆಗಳು ಸರ್ಕಾರಕ್ಕೇನೋ ಹೋಯ್ತು. ಆದರೆ ಅವರಿಗೆ ಒಂದು ಭರವಸೆ ಕೊಡಬೇಕಲ್ವಾ? ಲಿಖಿತವಾಗಿ ಭರವಸೆ ಕೊಡ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಸರ್ಕಾರ, ಸಂಬಂಧಪಟ್ಟಂಥ ಇಲಾಖೆ, ಅಲ್ಲಿಯ ಜಿಲ್ಲಾಧಿಕಾರಿಗಳು ಸ್ವಲ್ಪ ತಲೆ ಕೆಡಿಸ್ಕೋಬೇಕಾಗ್ತದೆ ಆ ಕುಟುಂಬದ ಬಗ್ಗೆ. ಇನ್ನು ಪ್ರಜ್ವಲ್ ಕುಟುಂಬದೊಂದಿಗೆ ನಮ್ಮ ಪ್ರತಿನಿಧಿ ಮಹಂತೇಶ್ ಮಾತಾಡಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಗದಗ ಜಿಲ್ಲೆಯಲ್ಲಿ ಲಕ್ಕುಂಡಿ ಗ್ರಾಮದಲ್ಲಿ ಏನು ಹಣ ಬಂಗಾರ ಸಿಕ್ಕಿತ್ತು, ಆ ಬಂಗಾರ ಇವತ್ತು ಪ್ರಜ್ವಲ ರಿತ್ತಿ ಅನ್ನೋರ ಮನೆಯಾಗಿರುವ ಸಂದರ್ಭದಲ್ಲಿ ಆ ಹಣ್ಣು ಅಥವಾ ಬಂಗಾರ ಸಿಕ್ಕಿತ್ತು. ಆ ಬಂಗಾರವನ್ನು ಸರ್ಕಾರಕ್ಕೆ ಪ್ರಾಮಾಣಿಕವಾಗಿ ಒಪ್ಪಿಸತಕ್ಕಂಥ ಪ್ರಜ್ವಲ್ ಕುಟುಂಬ ಈಗ ಕಳೆದ 8 ದಿನ ಆಯಿತು. ಅವರಿಗೆ ಸದ್ಯ ಅಧಿಕಾರಿಗಳು ಅಥವಾ ಯಾರ ಜನಪ್ರತಿನಿಧಿಗಳು ಅವ್ರ ಮನೆಗೆ ಬಂದು ಅವರಿಗೆ ಸಾಂತ್ವನ ಆಯಿತು, ನಾವು ನಿಮ್ಮ ಮನೆ ಕೊಡ್ತೀವಿ ಅನ್ನೋ ಭರವಸೆ ಬಗ್ಗೆ ಏನಾದ್ರು ಮಾತಾಡಿದಾರ ಇಲ್ಲ ಅನ್ನೋದನ್ನು ಅವರ ಕುಟುಂಬಸ್ಥರನ್ನು ನಾನು ಮಾತಾಡ್ತಾ ಹೋಗ್ತೀನಿ. ಅಮ್ಮ ನಮಸ್ತೆ. ಈಗ ನಿಮ್ಗೆ 8 ದಿನ ಆಯಿತು ಬಂಗಾರ ಸಿಕ್ಕು, ಈಗ ಅದನ್ನು ಕೊಟ್ಟಿದ್ದೀರಿ ಪ್ರಾಮಾಣಿಕವಾಗಿ. ಅಧಿಕಾರಿಗಳಾಗಲಿ ನಿಮ್ಮ ಮನೆಗೆ ಯಾರು ಬಂದು ನಿಮಗೆ ಮನೆ ಕಟ್ಟಕ್ಕೆ, ಅದೇ ಜಾಗದಾಗ ಮನೆ ಕಟ್ಟಕ್ಕೆ ಏನಾರ ಹೇಳಿದ್ರೆ ಹೇಗೆ? ಏನು ಹೇಳಿಲ್ಲ, ಅದ ಜನ ಮನೆ ನನ್ನೆಲ್ಲ ಅಲ್ಲಿ ಇನ್ನು ಜನ ತೋರಿಸಿದ್ರು ಅವರು. ಏನು ಹೇಳಿದ್ರಿ ಅದು ಸುಮ್ಮನೆ ಏನು ಮಾಡಿ ಇವು ಎಲ್ಲ ಜನ ಇವು ಎಲ್ಲ ಜ ಮನೆ ಇವ ಅಂತ ಹೇಳ್ಯಾರಿ. ನಮ್ಮೂರು ಜಾಮ್ ಉಡನೆ ಹೂವು ಅನ್ನಿ ಹೂವು ಅಂದು ನಾನು ತೊಂತ ಹೂವು ನಮಗೆ ಹೊರ ನಾವು ಇಲ್ಲಿ ಇರೋದು ನಮ್ಗೆ ಹೊರ ನೋವು ಮಾಡ ಅವ್ರಿಗೆ ಮನೆ ಈ ಪ್ರಜ್ವಲ್ ಸಹಿತ ನಮ್ಮ ಜೊತೆಗಿದ್ದಾನೆ. ಅವನೇ ಈ ಬಂಗಾರವನ್ನು ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ದು. ಪ್ರಜ್ವಲನ್ನು ಮಾತಾಡ್ತೀನಿ. ಪ್ರಜ್ವಲ, ಯಾರು ಏನಿಲ್ಲ ಬರ್ಕೊಡೋದಿದ್ರಿ, ನಾ ಏನಿದ್ರಿ ಏನು ಬರ್ಕೊಡಿದ್ರಿ. ನಿನಗೆ ಬಂಗಾರ ನಿನ್ನ ಕಡೆ ಇಟ್ಕೋಬೇಕು ಅನಿಸುತ್ತೆ, ನೀನು ಕೊಟ್ಟಿದ್ದು ಚಲೋ ಅನ್ಸಾಗತ್ತೆ? ಚಲೋ. ಈಗ ಅಧಿಕಾರಿಗಳು ಬಂದಿಲ್ಲಲ್ಲ, ನಿಮ್ಮದು ಮನೇನೂ ನಿಂತಿತ್ತು, ನೀವು ತಾಯಿ ಮನ್ಯಾಗ ನಿಮ್ಮ ಅಮ್ಮಿನ ಮನ್ಯಾಗ ಅದೀರಿ, ಹೆಂಗೆ ಅನ್ಸಾಕತ್ತೈತಿ? ನಮ್ಮ ಮನೆ ಅಂತೀವಿ ನಾವು. ನಿಮ್ಮನ್ನೆಲ್ಲ ಯಾರು ನೋಡ್ಕೊಂಡು ಹೊಂಟಿದ್ದಾರೆ? ನಮ್ಮ ಮಾವನೇ. ಅದ್ರ ಜೊತೆಗೆ ಅವರ ತವ್ರ ಮನೆಯಾರಂಥ ಅವ್ರ ಅಣ್ಣನವ್ರು ಇದಾರೆ, ಅವರನ್ನು ಮಾತಾಡ್ತೀನಿ. ಯಜಮಾನ್ರ, ಈಗ ನಿಮ್ಮ ತಂಗಿಯವರು ನಿಮ್ಮ ಮನೆಗೆ ಬಂದು ಕುಂತಾರ, ಅವ್ರ ಮನೆಯೂ ಅರ್ಧಕ್ಕೆ ನಿಂತು ಪ್ರಾಮಾಣಿಕವಾಗಿ ನೀವು ಬಂಗಾರನೂ ಕೊಟ್ಟಿರಿ. ಅಧಿಕಾರಿಗಳು ಈಗೇನು ಬಂದು ನಿಮ್ಗೆ ಏನಾರ ದಾಖಲೆ ರೂಪದಲ್ಲಿ ಏನಾರು ಕೊಟ್ಟರೆ? ಇಲ್ಲ, ಏನು ಕೊಟ್ಟಿಲ್ಲ ರೀ. ದಾಖಲೆ ರೂಪದಾಗ ಏನೂ ಕೊಟ್ಟಿಲ್ಲ ರೀ. ಯಾವ ಅಧಿಕಾರಿಗಳು ಕೊಟ್ಟಿಲ್ಲ ರೀ.
ಆಗ ಬರ್ತಾರೆ ಹೇಳಿದ್ದಾರೆ ಅಧಿಕಾರಿಗಳು ಮಾತ್ರ ಯಾರೂ ಬಂದಿಲ್ಲ. ಇವರ ಸಿದ್ದು ಪಾಟೀಲ್ರ ಅವ್ರ ಹೇಳಿವಪ್ಪ ಮಾಡಿವಪ್ಪ ಕೊಡ್ರಿ ಅದನ್ನಂತ ಇಂಥ ಕೊಡ್ರಿ ಅಂತ ಸಿದ್ದು ಪಾಟೀಲ್ರ ಹೇಳ್ಯಾರ. ಮತ್ತು ಯಾವ ಅಧಿಕಾರಿಗಳು ಬಂದಿಲ್ಲ, ಯಾರು ಹೇಳಿಲ್ಲ. ನಿಮ್ಮ ಮನೆ ಬಿಟ್ಟರೆ ಸದ್ಯಕ್ಕೆ ಏನಿಲ್ಲ, ಹೆಂಗೆ ನಡೆಯಾಕತ್ತೈತೆ ಅವ್ರ ಜೀವನ? ಈಗ ಅವ್ರ ಜೀವನ ಆಕಿ ದುಡಿಬೇಕು ನಡಿಬೇಕು ರೀ. ನಾವು ಹೊಲ್ಮನೆಗೆ ನಾವು ಹೋಗ್ತೀವಿ ರೀ. ಆಕಿದ್ದು ಹೊರಗೆ ದುಡ್ಕೊಂಬರ್ತಾಳೆ, ಇಲ್ಲೇ ಮನ್ಯಾಗ ತಂದು ಏನಾದ್ರು ಮಾಡ್ಕೊಂಡು ಜೀವನ ನಡೆಸ್ತಾಳೆ ರೀ. ಇಷ್ಟು ಕುಟುಂಬಸ್ಥರ ಮಾತಾಗಿರ್ತಕ್ಕಂಥದ್ದು. ಅಂದರೆ ಪ್ರಾಮಾಣಿಕವಾಗಿ ಮೆರೆದ ಕುಟುಂಬಕ್ಕೆ ಇವತ್ತು ಪ್ರಾಮಾಣಿಕವಾಗಿ ಅಧಿಕಾರಿಗಳು ಮನೆಯನ್ನು ಒದಗಿಸ್ತಾರ ಅಥವಾ ಅಧಿಕಾರಿಗಳು ಬಂದವರು ಸಾಂತ್ವನ ಹೇಳುವ ಕೆಲಸವನ್ನು ಮಾಡ್ತಾರಾ ಅನ್ನೋದನ್ನು ಸದ್ಯ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ಮಾಂತೇಶ್ ಶುಗಾರ್, ಪವರ್ ಟಿವಿ ನ್ಯೂಸ್, ಗದಗ.